ಶ್ರೀರಾಮನು ಪೂಜ್ಯರಾದ ವಾಲ್ಮೀಕಿಯರಲ್ಲಿ ಕಾವ್ಯಕರ್ತರಿಗೆ ನಾವು ತೀರಾ ಋಣಿಗಳು. ಅದನ್ನು ರಾಗಬದ್ಧವಾಗಿಯೂ ಸುಶ್ರಾವ್ಯವಾಗಿಯೂ 4 ದಿವಸಗಳವರೆಗೆ ಹಾಡಿರುವ ಈ ಬಾಲಕರನ್ನು ನಾವು ಅದಕ್ಕಾಗಿಯೇ ಸನ್ಮಾನಿಸಬೇಕಾದುದು ನಮ್ಮ ಕರ್ತವ್ಯವು. ಆದುದರಿಂದ ಅವರ ಅಭಿಷ್ಟವೇನೋ ಎಂದು ಕೈ ಮುಗಿದು ಪ್ರಾರ್ಥಿಸಿಕೊಂಡನು. ವಾಲ್ಮೀಕಿಯರು ನಗುತ್ತಾ, ಕಾವ್ಯಕರ್ತರಿಗೆ ಅದನ್ನು ಹೀಗೇ ಹಾಡುವವರನ್ನು ಹಾಡಲು ಅವಕಾಶವನ್ನು ಕರುಣಿಸಿಕೊಟ್ಟಾಗಲೇ ಅವರು ಉಪಕೃತರು. ನಮ್ಮ ಕಾವ್ಯದ ಮಹಾನಾಯಕನೇ ಅದನ್ನು ಮೆಚ್ಚಿ ಹಾಡಿರುವ ಬಾಲಕರ ಅಭಿಷ್ಟವೇನು ಎಂದು ಕೇಳಿದಾಗ, ನಮ್ಮ ಶಿಷ್ಯರಾದ ಆ ಬಾಲಕರು ಏನನ್ನು ತಾನೇ ಬಯಸಬಲ್ಲರು? ಅವರಿಗೆ ಯಾವುದೂ ಬೇಕಾಗಿಲ್ಲ. ಆದರೆ ಅವರ ಹರತೆಯಂತೆ ಅವರು ಪಡೆಯುವುದಿದ್ದರೆ ಶ್ರೀರಾಮನ ರಾಜ್ಯವನ್ನೇ ಅವನು ಕರುಣಿಸಬೇಕಾಗಿರಬಹುದು. ಕೊಡುವ ಮನಸ್ಸಿದ್ದರೆ ಅದನ್ನೇ ಕೊಟ್ಟು ಸನ್ಮಾನಿಸುವುದು ವಿಹಿತವು ಎಂದು ನುಡಿದರು. ಎಲ್ಲರಿಗೂ ಪರಮಾಶ್ಚರ್ಯವಾಯಿತು. ಶತ್ರುಘ್ನನು ಮಾತ್ರ ನೆಲವನ್ನೇ ನೋಡುತ್ತಾ ಮೆಲ್ನುಗುವನ್ನು ಸೂಸುತ್ತಿದ್ದನು. ಶ್ರೀರಾಮನಿಗೆ ಕೂಡ ಇದೇನು ಹೀಗೆ ಎಂದು ಆಶ್ಚರ್ಯವಾಯಿತು. ಅವನು ಬೆರಗಾಗಿ ವಾಲ್ಮೀಕಿಯರನ್ನೇ ನೋಡುತ್ತಿದ್ದನು. ವಾಲ್ಮೀಕಿಯರು ಮತ್ತೆ ಮೊದಲಿನಂತೆಯೇ ನಗುತ್ತಾ, ಶ್ರೀರಾಮ, ನಮ್ಮ ಶಿಷ್ಯರಿಗೆ ನಿನ್ನ ರಾಜ್ಯವನ್ನು ಪಡೆಯುವ ಅರ್ಹತೆ ಇದೆ, ಅಧಿಕಾರವಿದೆ, ಪ್ರಾಪ್ತಿಸಿಕೊಳ್ಳುವ ಯೋಗವೂ ಇರಬಹುದು. ಅನಪೇಕ್ಷಿತವನ್ನು ನಮ್ಮ ಶಿಷ್ಯರು ಬಯಸಬಲ್ಲರೆ? ನೀನು ಹೆಚ್ಚು ಆಲೋಚಿಸುತ್ತಾ ಕುಳಿತರೆ ಕಾಲಾಂತರದಲ್ಲಾದರೂ ನಿನ್ನ ರಾಜ್ಯವನ್ನು ಅವರಿಗೆ ಕೊಡಬೇಕಾಗಿ ಬರಬಹುದು. ಇಷ್ಟು ಮಾತ್ರ ನಾವು ಆಡಬಲ್ಲೆವು ಎಂದು ನುಡಿದರು. ಶ್ರೀರಾಮನಿಗೆ ಮತ್ತೂ ಇದರ ಗೂಢವೇನೆಂದು ಅರ್ಥವಾಗಲಿಲ್ಲ. ಶ್ರೀರಾಮನಿಗೆ ಹೊಳೆಯದ ಮೇಲೆ ಇತರರಿಗೆ ಹೇಗೆ ತಿಳಿಯಬೇಕು? ಪರಮಜ್ಞಾನಿಗಳ ಮಾತು ಬೇರೆ. ಶ್ರೀರಾಮನು ವಾಲ್ಮೀಕಿಯರಲ್ಲಿ ಕೈಜೋಡಿಸಿಕೊಂಡು, ಪೂಜ್ಯರ ಭಾವವೇನೋ ನಾವು ಅದನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾದೆವು ಎಂದು ಭಿನ್ನಯಿಸಿಕೊಂಡನು. ಆಗ ಪೂಜ್ಯರಾದ ವಾಲ್ಮೀಕಿಯರು, ಶ್ರೀರಾಮ, ಅನ್ಯಥಾ ಭಾವಿಸಬೇಡ. ನಾವು ಹಾಗೆ ನುಡಿಯತಕ್ಕವರಲ್ಲ. ಈ ಬಾಲಕರು ಮತ್ತಾರೂ ಅಲ್ಲ, ಸೀತಾದೇವಿಯೇ ಹಡೆದಿರುವ ನಿನ್ನ ಮಕ್ಕಳು, ಕುಶಲವರು, ನಮ್ಮ ಶಿಷ್ಯರು. ಪೂರ್ಣ ಗರ್ಭಿಣಿಯಾಗಿದ್ದ ಜಾನಕಿಯನ್ನು ಆಕೆಯು ಜನಾಪವಾದದಿಂದ ಕಲುಷಿತೆಯಾಗಿರುವಳೆಂದು ನೀನು ಪರಿತ್ಯಜಿಸಿ ನಿನ್ನ ಆಜ್ಞೆಯಂತೆ ನಿನ್ನ ತಮ್ಮನಾದ ಲಕ್ಷ್ಮಣನು ಗಂಗಾ ನದಿಯನ್ನು ದಾಟಿಸಿ ಅಲ್ಲಿ ಕಾಡಿನಲ್ಲಿ ಬಿಟ್ಟು ಬಂದಿದ್ದನೆಂಬುದು ನಿಜವಷ್ಟೇ. ನಾವು ನಮ್ಮ ಇನ್ನಿತರ ಶಿಷ್ಯರೊಂದಿಗೆ ಸಂಚಾರಿಗಳಾಗಿ ಅಲ್ಲೇ ಬಂದಾಗ ಆಕೆಯನ್ನು ಕಂಡು ವಿಚಾರವನ್ನು ತಿಳಿದು ನಮ್ಮ ಆಶ್ರಮಕ್ಕೆ ಕರೆದೊಯ್ದೆವು. ಅಲ್ಲಿ ಆಕೆಯು ಇದೇ ಈ ನಿನ್ನ ಅವಳಿ ಜವಳಿ ಮಕ್ಕಳನ್ನು ಹಡೆದಳು. ನಾವೇ ಜಾತಕರ್ಮಾದಿಗಳನ್ನು ಪೂರೈಸಿ ಕುಶಲವರೆಂದು ಹೆಸರಿಟ್ಟು ನಮ್ಮ ಅನುಭವದ ಎಲ್ಲ ವಿದ್ಯೆಗಳನ್ನು ಕಲಿಸಿ ಈವರೆಗೆ ಇವರನ್ನು ಪೋಷಿಸಿದೆವು. ನಿನ್ನ ಕಥೆಯನ್ನೇ ಕಾವ್ಯವಾಗಿ ಹೆಣೆಯುತ್ತಿದ್ದ ನಮಗೆ ಕಾವ್ಯದ ನಾಯಕಿಯೇ ಆ ಮೇಲಣ ಕಥೆಗಳನ್ನು ತಿಳಿಸಿರುವುದರಿಂದ ಕಾವ್ಯವಿದು ಮುಂಬರಿದಿದೆ. ನೀನು ನಿನ್ನ ಮಕ್ಕಳನ್ನು ಸ್ವೀಕರಿಸಿಕೊಂಡರೆ ನಮ್ಮ ಶ್ರಮವು ಸಾರ್ಥಕವಾಗುವುದು. ಅವರಿಗೂ ಅದೇ ಇಷ್ಟ ಹಾಗೂ ಅಭಿಷ್ಟವು ಎಂದು ಗಂಭೀರವಾಗಿ ನುಡಿದು ಶ್ರೀರಾಮನ ಮುಖವನ್ನೇ ದಿಟ್ಟಿಸಿದರು. ಶ್ರೀರಾಮನು ವಾಲ್ಮೀಕಿಯರ ಮಾತನ್ನು ಕೇಳುತ್ತಾ ಕಣ್ಣೀರು ಉಕ್ಕಿ ಹರಿಯುತ್ತಿದ್ದಂತೆಯೇ ನೆಲವನ್ನು ನೋಡುತ್ತಿದ್ದನು. ತುಸು ಹೊತ್ತು ಎಲ್ಲರೂ ಮೌನವಾಗಿದ್ದರು. ಮತ್ತೆ ಶ್ರೀರಾಮನು ಧೈರ್ಯದಿಂದ ವಸಿಷ್ಠ ಸುಮಂತ್ರಾದಿಗಳನ್ನು ತಮ್ಮಂದಿರನ್ನು ನೋಡಿದನು. ವಸಿಷ್ಠರು ಮುಖಲಕ್ಷಣಗಳಲ್ಲಾಗಲಿ ತೇಜಸ್ಸಿನಲ್ಲಾಗಲಿ ಬಾಲಕರು ನಿನ್ನನ್ನೇ ಹೋಲುತ್ತಿರುವುದರಿಂದ ಸೀತೆಯು ಹೆತ್ತಿರುವ ಈ ಮಕ್ಕಳು ನಿನ್ನ ಮಕ್ಕಳೇ ಆಗಿರುವರು. ಅವರನ್ನು ಮಕ್ಕಳಾಗಿಯೇ ಸ್ವೀಕರಿಸಿಕೊಳ್ಳಲು ಯಾವ ಆಕ್ಷೇಪವೂ ಇಲ್ಲ ಎಂದು ನುಡಿದರು. ಸುಮಂತ್ರನು ಕೂಡ ಮಹಾರಾಜರು ತಮ್ಮ ಮಕ್ಕಳನ್ನು ಸ್ವೀಕರಿಸಿಕೊಳ್ಳುವಲ್ಲಿ ಸಮಗ್ರ ಸಾಕೇತವೇ ಆನಂದಗೊಳ್ಳುವುದು ಎಂದು ಭಿನ್ನಯಿಸಿಕೊಂಡನು. ಋಷಿಗಳೆಲ್ಲರೂ ಸಾಧು ಸಾಧು ಎಂದು ನುಡಿದರು. ಭರತ ಶತ್ರುಘ್ನರು ಯಾಕೆ ಸಂದೇಹ ಎಂದರು. ಎಲ್ಲರ ಮಾತನ್ನು ಕೇಳಿ ಶ್ರೀರಾಮನು ಕ್ಷಣಕಾಲ ಆಲೋಚಿಸಿ, ಪೂಜ್ಯರಾದವರ ಸನ್ನಿಧಿಯಲ್ಲಿ ನಾನೇನನ್ನೂ ಭಿನ್ನಯಿಸಿಕೊಳ್ಳಬೇಕಾದುದಿಲ್ಲ. ಮಕ್ಕಳನ್ನು ಸ್ವೀಕರಿಸಿಕೊಳ್ಳುವಲ್ಲಿ ಆ ಅರ್ಹತೆಯು ಅವರಿಗೂ ನನಗೂ ಇರುವುದಾದರೆ ಅಗತ್ಯವಾಗಿ ನಾನು ಆ ಕೆಲಸವನ್ನು ಮಾಡಬೇಕಾಗಿದೆ. ಸೀತೆಯು ಅಪವಿತ್ರಳಲ್ಲವೆಂಬುದನ್ನು ನಾನು ನಿರ್ಧರಿಸಿಕೊಂಡಿರುವೆನಾದರೂ ಲೋಕಾಪವಾದವು ಅವಳನ್ನು ಅಂಟಿಕೊಂಡಿರುವುದರಿಂದ ನಾನು ಆಕೆಯನ್ನು ಪರಿತ್ಯಜಿಸಲೇಬೇಕಾಗಿ ಬಂತು. ಅವಳು ಆ ಕಾರ್ಯದಲ್ಲಿ ಸಂಪೂರ್ಣವಾಗಿ ಹೊಣೆಯನ್ನು ಹೊತ್ತು ನಿರ್ವಹಿಸಿರುವುದರಿಂದ ನನ್ನ ಭಾಗ್ಯಕ್ಕೆ ಅದು ಸುಲಭ ಸಾಧ್ಯವಾಯಿತು.
ಸಾಕೇತದ ರಾಜರಾಣಿಯರಾದ ನಾವು ನಮ್ಮ ಪ್ರಜೆಗಳ ಪೂರ್ಣ ವಿಶ್ವಾಸವನ್ನು ಉಳಿಸಿಕೊಳ್ಳುವುದಕ್ಕಾಗಿಯೇ ಹೀಗೆ ಮಾಡಬೇಕಾಗಿ ಬಂದುದು. ಉಭಯರಿಗೂ ಸಮಾನ ಧರ್ಮವಾಗಿದೆ. ಅದರಂತೆ ನಾವು ಗಂಡ ಹೆಂಡರಾಗಿರುವುದಕ್ಕಿಂತಲೂ ರಾಜರಾಣಿಯರಾಗಿ ಇರಬೇಕಾದುದು ಮುಖ್ಯವಾಯಿತು. ನನ್ನ ಸೀತೆಯು ನನ್ನ ಪತಿಗೆ ಅನುಕೂಲಳಾಗಿಯೇ ಇದ್ದುದರಿಂದ ಆಕೆಯು ನನ್ನ ಪತ್ನಿಯಾಗಿಯೂ ಸಾಕೇತದ ರಾಣಿಯಾಗಿಯೂ ನಮ್ಮ ಕಾರ್ಯವನ್ನು ಪೂರೈಸಿಕೊಟ್ಟಳು. ಆಕೆಯ ಕೈ ಹಿಡಿದು ಪರಿತ್ಯಜಿಸಲೇಬೇಕಾಗಿ ಬಂದರೂ ನನ್ನ ಜೀವನವು ಸಾರ್ಥಕವಾಯಿತು. ಸೀತೆಯನ್ನು ತೊರೆದಿರುವ ನಾನು ನಿತ್ಯ ದುಃಖಿಯು. ಅಯೋಧ್ಯೆಯ ಅರಸನಾಗಿ ಅದನ್ನು ಸಹಿಸಿಕೊಳ್ಳಲೇಬೇಕಾಗಿದೆ. ಈ ಬಾಲಕರು ಗರ್ಭದಲ್ಲಿದ್ದಾಗ ಅವರ ತಾಯಿಯ ಮೂಲಕ ನಾನವರಿಗೆ ವಿಜೃಂಭಕಾಸ್ತ್ರ ಮಂತ್ರೋಪದೇಶವನ್ನು ಮಾಡಿದ್ದೆನು. ಅದು ಅವರಿಗೆ ಸಿದ್ಧಿಸಿರಬೇಕು. ಹೇಗೆ ಅವರು ಪೂಜ್ಯರಾದ ವಾಲ್ಮೀಕಿಯರ ಕಾವ್ಯವನ್ನು ಹಾಡಿ ನಮ್ಮನ್ನೆಲ್ಲ ಸಂತೋಷಪಡಿಸಿದ್ದರೋ ಹಾಗೆಯೇ ಪೂಜ್ಯರಾದ ವಿಶ್ವಾಮಿತ್ರರಿಂದ ಪ್ರಾಪ್ತವಾದ ಆ ಮಂತ್ರಸಿದ್ಧಿಯನ್ನು ಪ್ರದರ್ಶಿಸಿ ನಮ್ಮನ್ನು ಆನಂದಗೊಳಿಸಲಿ ಎಂದು ನುಡಿದನು. ವಾಲ್ಮೀಕಿಯರು ಕುಶಲರವನ್ನು ನೋಡಿ ಕಣ್ಸನ್ನೆಯನ್ನು ಮಾಡಿದರು. ಕೂಡಲೇ ಕುಶಲವರು ಅಲ್ಲಿಂದ ಹೊರಟು ಹೋಗಿ ತಮ್ಮ ತಮ್ಮ ಬಿಲ್ಲುಗಳನ್ನು ತೆಗೆದುಕೊಂಡು ಬಂದು ಕ್ರಮದಂತೆ ಹೆದೆಯೇರಿಸಿ ಎದುರೆದುರಾಗಿ ನಿಂತು ಅದೇ ಮಂತ್ರಪೂತವಾದ ಬಾಣಗಳನ್ನು ಇಬ್ಬರೂ ಒಬ್ಬನಿನ್ನೊಬ್ಬನ ಮೇಲೆ ಪ್ರಯೋಗಿಸಿಬಿಟ್ಟರು. ನೆರೆದ ಜನಸ್ತೋಮವು ಭಯಾಶ್ಚರ್ಯಗಳಿಂದ ಮುಗ್ಧವಾಯಿತು. ಬಾಣಗಳು ಮಾತ್ರ ಯಾರೊಬ್ಬನನ್ನೂ ಮುಟ್ಟಲಿಲ್ಲ. ಕುಶನು ಬಿಟ್ಟ ಬಾಣವು ಲವನನ್ನು, ಲವನು ಬಿಟ್ಟ ಬಾಣವು ಕುಶನನ್ನು ಪ್ರದಕ್ಷಿಣೆಗೊಂಡು ಸುತ್ತುತ್ತಿದ್ದವು ಅಷ್ಟೇ. ಆಗ ಸ್ವಯಂ ಶ್ರೀರಾಮನೇ ಎದ್ದು ನಿಂತು ಉಪಶಮಿಸಿ ಬಿಟ್ಟನು. ಕೂಡಿದವರಿಗೆಲ್ಲ ಆಶ್ಚರ್ಯದೊಂದಿಗೆ ಸಂತೋಷವೂ ಉಂಟಾಯಿತು. ವಾಲ್ಮೀಕಿಯರು ಕುಶಲರವರನ್ನು ಉದ್ದೇಶಿಸಿ, ಮಕ್ಕಳೇ, ಹೋಗಿ ನಿಮ್ಮಪ್ಪನಿಗೆ ನಮಸ್ಕಾರ ಮಾಡಿ ಎಂದು ನಿರೂಪಿಸಿದರು. ಬಾಲಕರು ನೆಟ್ಟಗೆ ನಡೆದು ಶ್ರೀರಾಮನ ಪಾದಗಳ ಮೇಲೆ ತಲೆಯಿಟ್ಟು ವಂದಿಸಿದರು. ಶ್ರೀರಾಮನು ಕಣ್ಣೆರಡರಿಂದಲೂ ಧಾರೆ ಧಾರೆಯಾಗಿ ಕಣ್ಣೀರು ಸುರಿಯುತ್ತಿದ್ದಂತೆಯೇ ವಂದಿಸಿದ ತನ್ನ ಮಕ್ಕಳಿಬ್ಬರನ್ನು ಹಿಡಿದೆತ್ತಿ ತಳುಕಿಸಿ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ಮುದ್ದಾಡಿದನು. ಎಲ್ಲ ಜನರು ಆ ದಿವ್ಯ ಸುಂದರವಾದ ದೃಶ್ಯವನ್ನು ನೋಡಿ ಪರಮಾನಂದಭರಿತರಾದರು. ಶ್ರೀರಾಮನೇ ಆ ಸಂತಸದಲ್ಲಿ ತನ್ಮಯನಾಗಿದ್ದನು. ಸ್ವಲ್ಪ ಹೊತ್ತು ಸಭೆಯೆಲ್ಲವೂ ಸ್ತಬ್ಧವಾಗಿದ್ದಿತು. ಹುಟ್ಟಿಕೊಂಡಾಗಲೇ ಆ ಮಕ್ಕಳ ಮುದ್ದು ಮುಖಗಳನ್ನು ನೋಡಿ ಹರ್ಷಿಸಬೇಕಾಗಿದ್ದ ತಂದೆಯು ಅಷ್ಟು ದಿವಸಗಳ ಸಂತಸವನ್ನು ಒಮ್ಮೆಲೇ ಅನುಭವಿಸುತ್ತಿದ್ದುದರಿಂದ ತಾಯಿಯಾದ ಸೀತಾದೇವಿಯು ನೋಡಿ ಹಿರಿ ಹಿಗ್ಗಿದಳು. ಅವಳ ಕಣ್ಣುಗಳಲ್ಲಿಯೂ ನೀರು ಧಾರೆ ಧಾರೆಯಾಗಿ ಸುರಿಯಲಾರಂಭಿಸಿತು. ಆಕೆಗೆ ಅದನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಎಲ್ಲರ ಮನಸ್ಸು ಒಂದಿಷ್ಟು ಸ್ಥೀಮಿತೆಗೆ ಬಂದಾಗ ಇನ್ನು ಸೀತೆಯ ಸಮಾಚಾರವೇನು ಎಂಬ ಕುತೂಹಲವೂ ಕೆರಳತೊಡಗಿತು. ಶತ್ರುಘ್ನನಿಗಂತೂ ಈಗ ಇನ್ನರೆಗಳಿಗೆಯಲ್ಲಿ ಎಲ್ಲವೂ ಸುಸೂತ್ರವಾಗಿ ಕೊನೆಗೊಳ್ಳುತ್ತದೆ, ಹೋದ ಭಾಗ್ಯವೂ ಕೂಡಿ ಬರುತ್ತದೆ ಎಂದು ಮನೋಲ್ಲಾಸವು ಮೀರುತ್ತಿತ್ತು. ಶ್ರೀರಾಮನು ಮಕ್ಕಳನ್ನು ಕೆಳಗೆ ಬಿಟ್ಟು, ಅಪ್ಪ, ಹೋಗಿ ಗುರು ಹಿರಿಯರಿಗೆಲ್ಲ ನಮಸ್ಕರಿಸಿರಿ ಎಂದು ಮೈದಡುತ್ತಲೇ ನುಡಿದನು. ಅವರು ವಸಿಷ್ಠ, ವಾಲ್ಮೀಕಿಯರೇ ಮುಂತಾದ ಋಷಿಶ್ರೋಮಕ್ಕೆ ಬಗ್ಗಿ ವಂದಿಸಲು ಅವರೆಲ್ಲರೂ ಪೂರ್ಣಾಶೀರ್ವಾದವನ್ನಿತ್ತು ಹರಸಿದರು. ಹಾಗೆಯೇ ಭರತ ಶತ್ರುಘ್ನರನ್ನು ವಂದಿಸಲು ಅವರು ಎತ್ತಿ ತಳ್ಕಿಸಿ ಹರಸಿದರು. ಅವರು ಮತ್ತೆ ನೆಟ್ಟಗೆ ನಡೆದು ಮುಸುಕಿಟ್ಟುಕೊಂಡು ಕುಳಿತು ಕಣ್ಣೀರ್ಗರೆಯುತ್ತಿದ್ದ ತಮ್ಮ ತಾಯಿಯ ಬಳಿಗೆ ಹೋಗಿ ಅಮ್ಮ ಎಂದು ಬಗ್ಗಿ ವಂದಿಸಿದರು. ವಿ ಎನ್ ಭಾಗವತ್ ಬರಬಳ್ಳಿ.